ನಮಸ್ತೆ ಫ್ರೆಂಡ್ಸ್. ನಾನು ಈ ದಿನ ಪಾಲಕ್ ಸೊಪ್ಪು ಇತ್ತು ಅಂತ ಹೇಳಿ ಪಾಲಕ್ ಸೊಪ್ಪಿನ ಪಲಾವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರ್ತದೆ. ನಾನು ಮಾಡೋ ಮೆಥಡಲ್ಲಿ ನೀವು ಒಂದು ಸಲ ಮಾಡಿ ಪ್ರಯತ್ನಿಸಿ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟಿದ್ದೀನಿ. ಮಧ್ಯದಲ್ಲಿ ಅರ್ಧ ಭಾಗ ಕಟ್ ಮಾಡಿಕೊಂಡು ಈ ಥರ ಒಂದು ಬಾಣಲಿಗೆ ಇಟ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ನಾನು ನೋಡಿ ಈ ರೀತಿ ತೊಳ್ಕೊಂಡು ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದುದ್ದ ಇರುತ್ತಲ್ವ ಪಾಲಕ್ ಸೊಪ್ಪು, ಅದಕ್ಕೋಸ್ಕರ ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದ್ರೇ ಅದು ಪಲಾವ್ ತುಂಬ ಚೆನ್ನಾಗಾಗೋದು. ಇಲ್ಲಾಂದರೆ ಪಾಲಕ್ ಸೊಪ್ಪಿಂದ ಅಷ್ಟು ಚೆನ್ನಾಗಿ ಬರೋಲ್ಲ. ಚೆನ್ನಾಗಿಯೇ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಕಟ್ಟು ಸೊಪ್ಪು ಇಷ್ಟ ಆಗಿದೆ. ಈ ಥರ ಬರುತ್ತೆ. ಇದ್ರ ಜೊತೆಗೆ ನಾನು ಸೊಪ್ಪು ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೇ ಹಾಕಿ ಒಂದೊಂದೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು. ಇದ್ರ ಜೊತೆ ಸ್ವಲ್ಪ ಕಾಳು ಮೆಣಸು, ಜೀರಿಗೆನೆಲ್ಲ ಹಾಕ್ತೀನಿ. ಆಮೇಲೆ ಮತ್ತು 4 ಟೊಮೊಟೊ ತೊಗೊಂಡಿರ್ತೀನಿ. ಅದು ನಾನು 2 ಟೊಮೊಟೊನ ಕಟ್ ಮಾಡಿ ಇದು ಮಸಾಲೆ ಜೊತೆಗೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗೇ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡಿಕೊಂಡ್ರೆ ಪಲಾವು ತುಂಬ ರುಚಿಯಾಗಿ ಬರ್ತದೆ. ಆರಿದ ಮೇಲೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ. ಇದಕ್ಕೆ ಸ್ವಲ್ಪ ಜೀರಿಗೆ, 4 ಕಾಳು ಮೆಣಸು, ಖಾರ ನೋಡಿ ಹಾಕ್ಕೊಳ್ಳಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಹಂಗಾಗಿಯೇ ಖಾರ ನೋಡಿ ಹಾಕ್ಕೊಬೇಕು. ನೋಡಿ, ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 4 ಟೊಮೊಟೊ ತೊಗೊಂಡಿರೋದ್ರಲ್ಲಿ ನಾನು ನೋಡಿ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಬಿಸಿನೇ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತದೆ. ನೋಡಿ ಈ ರೀತಿಯೆಲ್ಲ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಬಿಟ್ಟು ಮಿಕ್ಸ್ ನೋಡಿ ಈ ರೀತಿ ಬರುತ್ತೆ. ಈ ಮೆಥಡಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಹೀಗಿದ್ದರೆ ಪಲಾವ್ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ಈ ಮಸಾಲೆ ಜೊತೆಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಫುಲ್ಲು. ನೋಡಿ ಎಲ್ಲ ಒಂದು ರೌಂಡ್ ಮಿಕ್ಸಿ ಸ್ವಲ್ಪ ಆರಿದ ಮೇಲೇ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ. ಚೆನ್ನಾಗಿ ತರಿಯಾಗಿನಾದ್ರು ಮಿಕ್ಸಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ನೈಸಾಗಿನಾದ್ರು ಮಿಕ್ಸಿ ಮಾಡ್ಕೋಬೋದು. ಹೇಗೆ ಮಾಡಿಕೊಂಡ್ರೂ ಪಲಾವ್ ಚೆನ್ನಾಗಿ ಬರ್ತದೆ. ಮಾತ್ರ ಅದು ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಈ ಮಸಾಲೆಗಳೆಲ್ಲ ಪಾಲಕ್ ಸೊಪ್ಪಿನ ಮಾತ್ರ ಚೆನ್ನಾಗಿಯೇ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ನೋಡಿ, ನಾನು ಇಷ್ಟು ಮೆಥಡಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನೀಗ ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪನಾರು ಹಾಕ್ಕೋಬೋದು, ರಿಫೈಂಡ್ ಆಯಿಲಾರು ಹಾಕ್ಕೋಬೋದು. ನಾನು ರಿಫೈಂಡ್ ಆಯಿಲೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ಪೈಸಸ್ ಹಾಕ್ತೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಸೋಂಪು, ಏಲಕ್ಕಿ ಒಂದೆರಡು ಎಲ್ಲ ಹಾಕ್ತಾಯಿದ್ದೀನಿ. ನಾನು 4 ಈರುಳ್ಳಿನ ಒಂದು ಮೀಡಿಯಮ್ ಗಾತ್ರದ ತೊಗೊಂಡ್ಬಿಟ್ಟು ಕಟ್ ಮಾಡಿ ಈ ರೀತಿ ತೆಳು ಉದ್ದಿಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ, ಯಾಕೆಂದರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂತ. ನೋಡಿ, ಬಟಾಣಿ, ಅವರೆಕಾಳು, ಆಲೂಗೆಡ್ಡೆ, ಒಂದು ಕ್ಯಾಪ್ಸಿಕಮ್ ಇಷ್ಟು ತೊಗೊಂಡು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಪಲಾವ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಹಸಿ ಬಟಾಣಿ ಇತ್ತು, ಈಗ ಸೀಸನ್ ಅಲ್ವಾ ಹಸಿ ಬಟಾಣಿದು, ಹಂಗಾಗಿ ಅದನ್ನು ಹಾಕಿ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಾಗ್ತದೆ ಪಲಾವ್ ಮಾತ್ರ. ಈ ರೀತಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ರು ಚೆನ್ನಾಗಾಗುತ್ತದೆ. ಇನ್ನು ಬೀನ್ಸು, ಕ್ಯಾರೆಟ್ ಎಲ್ಲ ಹಾಕಬಾರ್ದು, ಇಷ್ಟೇ ಹಾಕಬೇಕು ಪಾಲಕ್ ಸೊಪ್ಪಿನ ಪಲಾವ್ಗೆ. ನಾನು ಇಷ್ಟೇ ಹಾಕ್ಕೊಂಡು ಮಾಡೋದು. ನೋಡಿ, ಇದು 2 ಟೊಮೊಟೊ 4 ತೊಗೊಂಡಿದ್ದೇನೆಲ್ಲ, ಅದರಲ್ಲಿ 2 ಟೊಮೊಟೊ ಮಸಾಲೆ ರುಬ್ಬಿದ್ದೀನಿ. ಇನ್ನೆರಡು ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ನೋಡಿ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದೊಂದೇ. ಆಮೇಲೆ ರುಬ್ಬಿರೋ ಮಸಾಲೆ ಇರುತ್ತಲ್ಲ, ಇದು ಮಸಾಲೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ನಮ್ಮಲ್ಲಿ ಗರಂ ಮಸಾಲೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಸ್ವಲ್ಪ ಹಾಕ್ತೀನಿ, 1 ಸ್ಪೂನು. ನೋಡಿ ಚೆನ್ನಾಗಿ ನೋಡಿ, ಗರಂ ಮಸಾಲೆ ಪುಡಿ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೆ. ಒಂದು ಸಣ್ಣ ಸ್ಪೂನಲ್ಲಿ ಧನಿಯಾ ಪುಡಿ ಜಾಸ್ತಿ ಏನು ಬೇಡ, ಏಕೆಂದರೆ ಕೊತ್ತಂಬರಿ ಸೊಪ್ಪು ನಾವು ಹಾಕ್ಕೊಂಡಿರ್ತೀವಿ, ಹಾಗಾಗಿ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇನ್ನು ಗರಂ ಮಸಾಲೆ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಸಾಲೆ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಚೆನ್ನಾಗಿ ಪರಿಮಳ ಘಮ ಅಂತಿರುತ್ತೆ. ನೋಡಿ, ನಾನು ಅರ್ಧ ಲೀಟ್ರ್ ಬರುತ್ತಲ್ಲ, ಅದರಲ್ಲಿ 3/4 ಭಾಗ ಅಕ್ಕಿ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ತೊಳ್ಕೊಂಡು, ನಾನೇನು ಅಕ್ಕಿ ನೆನೆಸಿ ಇಟ್ಟಿರೋಲ್ಲ, ಆವಾಗಲೇ ತೊಳೆದು ಆವಾಗಲೇ ಹಾಕ್ತೀನಿ ನಾನು. ಪಲಾವ್ ಚೆನ್ನಾಗಿ ಬರುತ್ತದೆ, ಏನು ತೊಂದರೆ ಏನಿಲ್ಲ. ಬಿಡಿಯಾಗಿಯೇ ಪಲಾವ್ ತುಂಬ ಚೆನ್ನಾಗಿ ಬರ್ತದೆ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ರೀತಿ ನಾನು ಮಸಾಲೆ ಜೊತೆಗೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆನಂತರ ನಾನು ನೀರು ಹಾಕೋದು. ನೀರು ಹಾಕುವಾಗ ನಾನು ರುಬ್ಬಿರೋದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಎಲ್ಲ ನೀರು ತೊಗೊಂಡ್ಬಿಟ್ಟು
ನಾನು ಒಂದು 1/4 ಗ್ಲಾಸ್ ನೀರು ಕಡಿಮೆನೇ ಹಾಕ್ತೀನಿ, ಏಕೆಂದರೆ ಮಸಾಲೆ ಎಲ್ಲ ಇರುತ್ತೆ ಅಂತ ಹೇಳಿ, ಮಸಾಲೆ ರುಬ್ಬಿದ್ದು ಇರುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ಮೆಥಡಲ್ಲಿ ಬರುತ್ತೆ, ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ ನಾನು ಇಷ್ಟು ತೊಗೊಳ್ತೀನಿ ನೀರು. ಮಿಕ್ಸಿ ಜಾರಲ್ಲಿರೋ ನೀರೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ನೋಡಿ 3/4 ತೊಗೊಳ್ತಾ ಇದ್ದೀನಿ. ಇಷ್ಟೇ ತೊಗೊಳ್ಳೋದು ನಾನು ನೀರು. ಹಾಕ್ಬಿಟ್ಟು ನೀರು ಚೆನ್ನಾಗಿ ಒಂದು 2 ನೋಡಿ ಈ ರೀತಿ ನೀರು ಹಾಕ್ತಾಯಿದ್ದೀನಿ. ಸಾಕು, ಜಾಸ್ತಿ ನೀರು ಹಾಕಿದ್ರೆ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಸ್ವಲ್ಪ ಅನ್ನ ಬಿಡಿ ಬಿಡಿಯಾಗಿಯೇ ಇರಬೇಕು ಪಲಾವ್ಗೆ. ಇದು ಪಾಲಕ್ ಸೊಪ್ಪಿನ ಪಲಾವ್ಗೆ ಮಾತ್ರ ಬಿಡಿ ಬಿಡಿಯಾಗಿದ್ದರೆ ತುಂಬ ರುಚಿಯಾಗಿರ್ತದೆ, ತುಂಬಾ ಚೆನ್ನಾಗಾಗುತ್ತೆ. ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನಾನು ಮಾಡೋದೇ ಈ ರೀತಿಯೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು 2 ವಿಷಲ್ ಕೂಗಿಸ್ತೀನಿ. ನಾನು ಮುಚ್ಚುವಾಗ ನಾನು ವೆಯ್ಟು ವಿಷಲ್ ಹಾಕೋದಿಲ್ಲ, ತೆಗಿತೀನಿ ನಾನು. ಅದು ಪ್ರೆಷರ್ ಬರುತ್ತಲ್ಲ, ಒಂದು 5 ನಿಮಿಷ ಪ್ರೆಷರ್ ಬರುತ್ತೆ. ಫುಲ್ಲು ಹುರಿನಲ್ಲೇ ಇಟ್ಕೊಂಡ್ಬಿಟ್ಟು ಬಿಟ್ಟಿರ್ತೀನಿ. ನೋಡಿ ಅದು ನಮಗೆ ಸಿಮ್ ಮಾಡ್ಕೊಂಡ್ಬಿಟ್ಟು ಮುಚ್ಚಳ ತೆಗಿತೀನಿ. ನೋಡಿ ಈ ರೀತಿ ಕುದಿಯೋ ಇರಲ್ಲಿ ಬರುತ್ತೆ. ಕುದಿಯೋ ಟೈಮಲ್ಲಿ ನಾನು ಸ್ವಲ್ಪ ಒಂದು ತಟ್ಟೆಗೆ ನಿಂಬೆ ಹುಳಿ ರಸ ಬಿಟ್ಕೊಂಡಿರ್ತೀನಿ. ಅರ್ಧ ಹೋಳು ನಿಂಬೆ ಹಣ್ಣಿಂದ ರಸ ಮತ್ತು ಕೊತ್ತಂಬರಿ ಸೊಪ್ಪು, ಚೂರು ಪುದೀನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತೀನಿ. ಅದನ್ನು ಹಾಕಿ ಈಗ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ಮೇಲೆ ನಾನು ಈ ರೀತಿ ಈಗ ವೆಯ್ಟ್ ಹಾಕ್ತೀನಿ. ಈಗ ವೆಯ್ಟ್ ಹಾಕಿ 2 ವಿಷಲ್ ಕೂಗಿಸ್ಕೊಳ್ತೀನಿ. 2 ವಿಷಲ್ ಕೂಗಿದ್ಬಿಟ್ರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ಜಾಸ್ತಿ 3 ವಿಷಲೆಲ್ಲ ಕೂಗಿಸೋದೇನು ಬೇಡ, ಮತ್ತು ಸಿಮ್ಮಲ್ಲಿ ಇಡೋದೇನು ಬೇಡ. ನೋಡಿ ಈ ರೀತಿ ಬರುತ್ತೆ. ಇದು ಚೆನ್ನಾಗಿ ನಾವು ಇಡೀ ಹಿಂಭಾಗದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೆ. ಮಿಕ್ಸ್ ಮಾಡ್ಕೊಂಬಿಟ್ಟು ನಮ್ಮ ಪಲಾವ್ ರೆಡಿ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತು ಕುಕ್ಕರದು ಮುಚ್ಚಳನ ಮುಚ್ಚಿ 1 ಸೆಕೆಂಡ್ ಬಿಟ್ಟರೆ ಸಾಕು, ಚೆನ್ನಾಗಿ ಫುಲ್ಲು ಹರಡ್ಕೊಳ್ಳುತ್ತೆ. ನೋಡಿ ನಮ್ಮ ಪಲಾವ್ ರೆಡಿ ಆಯಿತು. ಪಾಲಕ್ ಸೊಪ್ಪಿನ ಪಲಾವ್ ತುಂಬ ರುಚಿಯಾಗಿರ್ತದೆ. ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ, ಲೈಕ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನೋಡಿ ಇಷ್ಟು ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಇರುತ್ತೆ, ಮನೆ ಪೂರ್ತಿ ಘಮ ಘಮ ಅಂತ ಇರ್ತದೆ. ಈ ಥರ ಮಸಾಲೆ ಹಾಕಿ ಈ ಮೆಥಡಲ್ಲಿ ಮಾಡಿಕೊಂಡ್ರೆ, ಪಾಲಕ್ ಸೊಪ್ಪು ಇದ್ದಾಗಲೇ ನಾನು ಈ ರೀತಿ ಮಾಡ್ಕೊಳ್ತೀನಿ. ಬೇಕಿದ್ರೆ 2 ಕಟ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಸಾಕಾಗುತ್ತೆ. ಇದಕ್ಕೆ ನಾವು ಮೆಂತ್ಯ ಸೊಪ್ಪೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ, ಇಷ್ಟೇ ಹಾಕಿದರೆ ಸಾಕು. ತುಂಬ ರುಚಿಕರವಾದಂತಹ ಪಾಲಕ್ ಸೊಪ್ಪಿನ ಪಲಾವ್ ನಿಮಗೋಸ್ಕರ. ನೀವು ಒಂದು ಸಲ ಮನೆಯಲ್ಲಿ ನಾನು ಮಾಡಿರೋ ಮೆಥಡಲ್ಲಿ ಮಾಡಿಕೊಳ್ಳಿ. ಥ್ಯಾಂಕ್ ಯು ನಿಮಗೆಲ್ಲರಿಗೂ. ಬಾಯ್.